ಕಂಟೈನರ್ ಗಟ್ಟಲೆ ದುಡ್ಡುಗಳಿಕೊಂಡಿರುವಂಥ ರಾಜಕಾರಣಿಗಳು ಕಣ್ಣೀರು ಹಾಕರೆ ಅವ್ರ ಮನೆಯವ್ರು ಅರೆಸ್ಟ್ ಮಾಡ್ದು ಅಂತ ಹೇಳಿದ್ರೆ, ಅಥವಾ ಜೈ ಶ್ರೀರಾಮ್ ಅಂತ ಹೇಳಿದ್ರೆ, ಅಥವಾ ಜೈ ಭಾರತ್ ಮಾತೆಗೆ ಜೈ ಅಂತ ಹೇಳಿದ್ರೆ ಅವರುಗಳಿಗೆ ಓಟ್ ಹಾಕಿ ಮತ್ತೆ ಅವ್ರ ಕೆಳಗಡೆ ಗುಲಾಮರಾಗುವಂಥ ಇವತ್ತಿನ 7 ಕೋಟಿ ಕನ್ನಡಿಗರಾಗಿರ್ಬೋದು, ಭಾರತದ 140 ಕೋಟಿ ಸಾರ್ವಜನಿಕರಾಗಿರ್ಬೋದು, ಯೋಚನೆ ಮಾಡಿ. ಇದು ನೀವಂತೂ ಅನ್ಯಾಯ ಆಗಿದ್ದೀರಾ, ನಿಮ್ಮ ಮಕ್ಕಳ ಅನ್ಯಾಯ ಆಗಬೇಕಾ? ಇವತ್ತು ಇವರೆಲ್ಲ ಪಕ್ಷಗಳಿಗೆಲ್ಲ ಅಧಿಕಾರ ಕೊಟ್ಟು ಒಬ್ರಿಗೊಬ್ರು ಕೊಂದುಕೊಂಡು ಸಮಾಜವನ್ನು ಲೂಟಿ ಮಾಡಿಕೊಂಡು ಸಮಾಜವನ್ನು ಗುಲಾಮತನಕ್ಕೆ ತಂದುಕೊಂಡು ಬೆಲೆ ಏರಿಕೆ ಆಗಿದೆ. ಮಕ್ಕಳು ಫೀಸ್ ಕಟ್ಟೋಕ್ಕೆ ಪ್ರೈವೇಟ್ ಶಾಲೆಗಳಲ್ಲಿ ದುಡ್ಡು ಜಾಸ್ತಿ, ಮೆಟ್ರೋ ಬೆಲೆ ಜಾಸ್ತಿ, ನೀರಿನ ಬೆಲೆ ಜಾಸ್ತಿ, ಕರೆಂಟ್ ಬೆಲೆ ಜಾಸ್ತಿ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಓದಬೇಕು ಅಂದರೆ ಕೋಟ್ಯಾನುಗಟ್ಟಲೆ ಹಣ ಬೇಕಾಗಿದೆ. ಇಷ್ಟೆಲ್ಲ ಆದರೂ ಸಹ ಜನರಿಗೆ ಬುದ್ಧಿ ಬಂದಿಲ್ಲ. ರೈತರು ಇವತ್ತು ಬೀಜ ಸಿಕ್ಕಿಲ್ಲ, ಸಾಲ ಮಾಡಿದ್ದಾರೆ ಅಂತ ನೇಣಕಂತ ಇದ್ದಾರೆ. ಎಷ್ಟೋ ಜನ ವರ್ಕ್ ಪ್ರೆಷರಿಂದ ಸೂಸೈಡ್ ರೇಟ್ಗಳು ಜಾಸ್ತಿ ಆಗ್ತದೆ. ಎಷ್ಟೋ ಜನ ಇಂಜಿನಿಯರಿಂಗು ಮೆಡಿಕಲ್ ಓದ್ರೂ ಸಹ ಅವರಿಗೆ ಕೆಲಸಗಳು ಸಿಗದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಲಾಸ್ಟಿಗೆ ಕ್ರೈಮ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಗಾಂಜಾ, ಡ್ರಗ್ಸ್ ಮಾಫಿಯಾ, ರೇಪ್ ಮಾಫಿಯಾ, ಭ್ರಷ್ಟಾಚಾರದ ಮಾಫಿಯಾ ಎಲ್ಲ ತುಂಬಿ ತುಳುಕೋಗಿದೆ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಬದಲಾವಣೆ ಜಗದ ನಿಯಮ, ಬದಲಾವಣೆ ಆಗೇ ಆಗುತ್ತೆ.